ಭ್ರಷ್ಟಾಚಾರವೇ ಭ್ರಷ್ಟಾಚಾರ. ಅದು ಏರ್ಬಾರ್ ಗ್ರಾಮ ಪಂಚಾಯತ್ನಲ್ಲಿ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಎರಭಾಗ ಗ್ರಾಮ ಪಂಚಾಯತ್ನಲ್ಲಿ 2023-24ನೇ ಸಾಲಿನ 15ನೇ ಹಣಕಾಸಿನ ಯೋಜನೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ದೂರು ಸಲ್ಲಿಸಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದಂತೆ ತಾಲೂಕು ಪಂಚಾಯತ್ ಬಸವಕಲ್ಯಾಣಕ್ಕೆ ಆದೇಶ ಮಾಡಿದ್ದರು. ಸತತವಾಗಿ 3 ಸಲ ಆದೇಶ ಆದರೂ ಕೂಡ ಕ್ಯಾರೆ ಎನ್ನದೇ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊದಲನೇ ಆದೇಶ 9/6/2025ರಲ್ಲಿ 7 ದಿನದಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸಿ ಎನ್ನುವ ಉಲ್ಲೇಖ ಇದೆ. ಎರಡನೇ ಆದೇಶ ಮಾನ್ಯ ನಿರ್ದೇಶಕರು ಆಡಳಿತ 2 ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತ ವಲಯ ಬೆಂಗಳೂರು ದಿನಾಂಕ 29/9/2025. ಮೂರನೇ ಆದೇಶ ಜಿಲ್ಲಾ ಪಂಚಾಯತ್ ಬೀದರ್ 4/11/2025 ಬಂದಿದೆ. 7 ದಿನದಲ್ಲಿ ತನಿಖೆ ಮಾಡಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಬಸವಕಲ್ಯಾಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ರಮೇಶ್ ರವರು ಇಲ್ಲಿಯವರೆಗೆ ಯಾವುದೇ ತನಿಖೆ ಮಾಡಿಲ್ಲ. ಇವರು ಕೂಡ ಭ್ರಷ್ಟಾಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ಸಿಂದನಕೇರ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇವರದು ಏನು ಪಾತ್ರ ಇದರಲ್ಲಿ ಎನ್ನುವ ಪ್ರಶ್ನೆ ದೂರುದಾರರಾದ ನನಗೆ ಕಾಡುತ್ತಿದೆ. ಭ್ರಷ್ಟಾಚಾರದ ಒಟ್ಟು ಅಂದಾಜು ಹಣ 33,03,985 ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಬಸವಕಲ್ಯಾಣ ತಾಲೂಕಿನ ಎರಭಾಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ ರಜಾಕ್ ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸುರೇಖಾ ಬಸವರಾಜ್ ಇಬ್ಬರು ಸೇರಿಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಈ ಮೇಲ್ನೋಟಕ್ಕೆ ಕಾಣುತ್ತದೆ. ತನಿಖೆಗೆ ಆದೇಶ ಬಂದರೂ ತನಿಖೆ ಮಾಡುತ್ತಿಲ್ಲ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಲೋಕಾಯುಕ್ತರು ಸೂಕ್ತ ತನಿಖೆ ಮಾಡಿ ಭ್ರಷ್ಟರಿಗೆ ಮಟ್ಟ ಹಾಕಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿಯವರ ಒತ್ತಾಯ ಇರುತ್ತದೆ. ಸರ್ಕಾರಕ್ಕೆ ಮೋಸ ಮಾಡಿದ ಖದೀಮರಿಗೆ ತಕ್ಕ ಶಿಕ್ಷೆಯಾಗಬೇಕು. ಸರ್ಕಾರಕ್ಕೆ ಮರಳಿ ಹಣ ಪಾವತಿಸಬೇಕು. ಪ್ರಸ್ತುತ ಭ್ರಷ್ಟ ಅಧಿಕಾರಿ ಅಬ್ದುಲ್ ರಜಾಕನು ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಈ ಮಾಧ್ಯಮದ ಮುಖಾಂತರ ತಮಗೆ ಒತ್ತಾಯಿಸಲಾಗಿದೆ. ಇವಾಗ ಸದ್ಯ ಅಬ್ದುಲ್ ರಜಾಕ್ ಎಂಬುವರು ಬಸವಕಲ್ಯಾಣ ತಾಲೂಕಿನ ಮುಡುಬಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಮಟ್ಟ ಹಾಕಬೇಕು. ಭ್ರಷ್ಟ ಮಾಡಿರುವ ಹಣವನ್ನ ಮರಳಿ ಸರ್ಕಾರ ಒಪ್ಪಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಭೀಮರೆಡ್ಡಿ ಸಿಂದನಕೇರ ಆಗ್ರಹ ಮಾಡಿರುತ್ತಾರೆ. ತನಿಖೆ ಆಗಲಿ ಅಂತ ಹೇಳಿ ನಾನು ಜಿಲ್ಲಾ ಪಂಚಾಯತ್ಗೆ ದೂರು ಕೊಟ್ಟಿದ್ದಾಗ ಆದೇಶ ಬಂತು, ವರದಿ ತನಿಖೆ ಮಾಡಿ ಅಂತ ಹೇಳಿ. ಯಾರಿಗೆ? ತಾಲೂಕಾ ಪಂಚಾಯತ್ಗೆ. ತಾಲೂಕಾ ಪಂಚಾಯತ್ ಅವರು ವರದಿ ಸಲ್ಲಿಸಲಿಲ್ಲ, ಅವ್ರು ಎನ್ಕ್ವೈರಿನೇ ಮಾಡಿಲ್ಲ, ಏನಿದೆಯೋ ಗೊತ್ತಿಲ್ಲ. ನೋಡಿ, ಸೆಪ್ಟೆಂಬರ್ 6ನೇ ತಾರೀಕು ಬಂದಿದೆ. 7 ದಿನದಲ್ಲಿ ವರದಿ ಸಲ್ಲಿಸಬೇಕು ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಅವರು ಆಲ್ರೆಡಿ ಬಂದಿದ್ದಾರೆ. ಇದು ಯಾವಾಗ ಬಂದಿದೆ ಅಂದರೆ ಸೆಪ್ಟೆಂಬರ್ 6ನೇ ತಾರೀಕು ಬಂದಿದ್ದು. ಇದು ವರದಿ ಮಾಡಿಲ್ಲ. ಮತ್ತೆ ಇವರು ವರದಿ ಮಾಡಿಲ್ಲ ಅಂತ ಹೇಳಿ ಮತ್ತೊಂದು ಅರ್ಜಿ ಸಲ್ಲಿಸಿದೆ. ಅರ್ಜಿ ಸಲ್ಲಿಸಿದಾಗ ಅವಾಗಲೂ ಕೂಡ 7 ದಿನದಲ್ಲಿ ವರದಿ ಸಲ್ಲಿಸಿ ಅಂತ ಹೇಳಿದರು. ಇದು ಯಾವಾಗ ಅಂತಂದರೆ 29 ಅಂದರೆ ಸೆಪ್ಟೆಂಬರ್ 29ನೇ ತಾರೀಕು ಬಂದಿದ್ದು. ಇದು ಕೂಡ ಅವ್ರು ಮಾಡಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ರಮೇಶ್ ಅವರು ತನಿಖೆ ಮಾಡಿಲ್ಲ. ಕೇಳಿದ್ರೆ ಇಂಥ ಕಂಪ್ಲೇಂಟ್ ಬರುತ್ತೆ ಹೋಗುತ್ತೆ ಅಂತೇಳಿ ಅದಕ್ಕೆ ಬೇಜವಾಬ್ದಾರಿ ಮಾಡಿದ್ರು. ತನಿಖೆ ಆಗಬೇಕು. ಮತ್ತು 11ನೇ ತಿಂಗಳಲ್ಲೂ ಕೂಡ ಬಂತು ವರದಿ ಮಾಡಿರಿ ಅಂತೇಳಿ. ವರದಿ ಮಾಡಿ 7 ದಿನದಲ್ಲಿ ಇದು ಸಲ್ಲಿಸಿ ಅಂತೇಳಿ. ಅವನು ಕೂಡ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಇದು ಜಸ್ಟ್ ಡೆಮೋ ಅಷ್ಟೇ. ಯಾವ ರೀತಿ ಅವರು ಒಂದೇ ಫೋಟೋದಲ್ಲಿ 2 ಬಿಲ್ ಮಾಡ್ಕೊಂಡಿದ್ದಾರೆ, 5 ಲಕ್ಷ ಬಿಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಡೆಮೋ ಅಷ್ಟೇ. 15 ನಿಮಿಷ ಕಟ್ಕೊಂಡು ಮತ್ತೊಂದು ಚೆನ್ನಾಗಿ